ವಿದೇಶಿ ಮೂಲದ ಹಣ್ಣಾಗಿದ್ದರೂ ಆರೋಗ್ಯಕ್ಕೆ ಭರಪೂರ ಪ್ರಯೋಜನಗಳನ್ನು ನೀಡುವಲ್ಲಿ ಅನಾನಸ್ ಮುಂಚೂಣಿಯಲ್ಲಿ ಸಿಗುತ್ತದೆ. ಬಹುಶಃ ಅನೇಕರಿಗೆ ಅನಾನಸ್ ಕೂಡ ಆರೋಗ್ಯಕ್ಕೆ ಸಾಕಷ್ಟು ಪ್ರಯೋಜನಗಳನ್ನು ನೀಡುತ್ತದೆ ಎನ್ನುವುದು ತಿಳಿದಿರಲಿಕ್ಕಿಲ್ಲ. ಹೌದು, ಅನಾನಸ್ ಅಥವಾ ಪೈನಾಪಲ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ವಿಟಮಿನ್ ಎ, ವಿಟಮಿನ್ ಕೆ, ರಂಜಕ, ಕ್ಯಾಲ್ಸಿಯಂ ಮತ್ತು ಸತು, ವಿಟಮಿನ್ ಸಿ ಯನ್ನ ಸಮೃದ್ಧ ಪ್ರಮಾಣದಲ್ಲಿ ಹೊಂದಿರುತ್ತದೆ. ಹಾಗಾದ್ರೆ ಇದು ಆರೋಗ್ಯಕ್ಕೇನು ಲಾಭಗಳನ್ನ ನೀಡುತ್ತದೆ, ಹೇಗೆ ಬಳಸಬೇಕು ಎನ್ನುವುದರ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಅನಾನಸ್ ಚಯಾಪಚಯ ಕ್ರಿಯೆಯನ್ನ ಉತ್ತಮವಾಗಿಸುತ್ತದೆ. ಹೀಗಾಗಿ ಆಗಾಗ ಅನಾನಸ್ ಜ್ಯೂಸ್ ಸೇವನೆ ಮಾಡುತ್ತಿರುವುದು ಬಹಳ ಒಳ್ಳೆಯದು. ಅಷ್ಟೇ ಅಲ್ಲದೆ ಸುಸ್ತು ನಿವಾರಕವಾಗಿಯೂ ಸಹ ಅನಾನಸ್ ಕೆಲಸ ಮಾಡುತ್ತದೆ. ಎಲ್ಲಾದರೂ ಸುತ್ತಾಡಿಕೊಂಡು ಬಂದಾಗ ಹೆಚ್ಚು ದಣಿವು ಕಾಣಿಸಿದರೆ ಕಡಿಮೆ ಸಕ್ಕರೆಯೊಂದಿಗೆ ಅನಾನಸ್ ಜ್ಯೂಸ್ ತಯಾರಿಸಿ ಸೇವನೆ ಮಾಡಬಹುದು. ಇನ್ನು ನೆಗಡಿ ಅಥವಾ ಅಲರ್ಜಿ ನೆಗಡಿ ಸಮಸ್ಯೆ ಇದ್ದವರಿಗೆ ಅನಾನಸ್ ಅತ್ಯುತ್ತಮ ಮನೆಮದ್ದಾಗಿದೆ. ದೇಹವನ್ನ ಆಂತರಿಕವಾಗಿ ಆರೋಗ್ಯವಾಗಿಡಲು ಇದು ಸಹಾಯ ಮಾಡುತ್ತದೆ. ಅದಕ್ಕಾಗಿ ನೀವು 1/4 ಚಮಚ ಕಾಳು ಮೆಣಸಿನ ಪುಡಿ, ಚಿಟಿಕೆ ಉಪ್ಪು ಸೇರಿಸಿ ಅನಾನಸ್ ಜ್ಯೂಸ್ ತಯಾರಿಸಿ ಸೇವನೆ ಮಾಡಿದರೆ ಅಲರ್ಜಿ ನೆಗಡಿ ನಿವಾರಣೆಯಾಗುತ್ತದೆ. ಇನ್ನು ಕೆಲವೊಮ್ಮೆ ದೇಹದಲ್ಲಿ ಉಷ್ಣತೆ ಹೆಚ್ಚಾದಾಗ ಅಥವಾ ಆಹಾರದಲ್ಲಿ ಬದಲಾವಣೆಯಾದಾಗ ಉರಿಮೂತ್ರದ ಸಮಸ್ಯೆ ಅಥವಾ ಅತಿಯಾದ ಆಸಿಡಿಟಿ, ಎದೆಯುರಿ ಸಮಸ್ಯೆ ಕಾಣಿಸಿಕೊಳ್ಳುತ್ತದೆ. ಅಂತಹ ಸಂದರ್ಭದಲ್ಲಿ ಅನಾನಸ್ ಬಹಳ ಉಪಯೋಗಕಾರಿಯಾಗಿ ಕೆಲಸ ಮಾಡುತ್ತದೆ. ಅನಾನಸ್ನ ಜ್ಯೂಸ್ ಸೇವನೆ ಮಾಡುತ್ತಾ ಇದ್ದರೆ ಅಂತಹ ಸಮಸ್ಯೆ ನಿವಾರಣೆಯಾಗುತ್ತದೆ. ಆದರೆ ಜಾಸ್ತಿ ಸೇವನೆ ಬೇಡ, ಮಿತವಾಗಿದ್ದರೆ ಆರೋಗ್ಯಕ್ಕೆ ಒಳ್ಳೆಯದು. ಇನ್ನು ಕಾಮಾಲೆ ರೋಗ ಬಂದರೆ ಲಿವರ್ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ. ಅಂತಹ ಸಂದರ್ಭದಲ್ಲಿ ಅನಾನಸ್ ಅನ್ನು ಬಳಕೆ ಮಾಡುವುದರಿಂದ ಲಿವರ್ ಉತ್ತಮವಾಗಿ ಕಾರ್ಯನಿರ್ವಹಿಸುವಂತೆ ಮಾಡಬಹುದು. ಅಲ್ಲದೆ ಬೇಗನೆ ಕಾಮಾಲೆಯಿಂದಲೂ ಗುಣಮುಖವಾಗಬಹುದು. ಅದಕ್ಕಾಗಿ ಅನಾನಸ್ ಅನ್ನ ಜೇನುತುಪ್ಪದೊಂದಿಗೆ ಸೇವನೆ ಮಾಡಬೇಕು. ಆಗ ಉತ್ತಮ ಫಲಿತಾಂಶವನ್ನ ಪಡೆಯಬಹುದು. ಇನ್ನು ದಂತ ಸಮಸ್ಯೆ ಇದ್ದರೆ ಕೆಲವೊಮ್ಮೆ ಒಸಡಿನ ರಕ್ತಸ್ರಾವವಾಗುತ್ತದೆ. ಅಂತಹ ಸಂದರ್ಭದಲ್ಲಿ ಅನಾನಸ್ ಜ್ಯೂಸು ತಯಾರಿಸಿ ಸೇವನೆ ಮಾಡಿದರೆ ಅಥವಾ ಹಣ್ಣನ್ನ ತಿಂದರೆ ಒಸಡಿನ ರಕ್ತಸ್ರಾವ ನಿಲ್ಲುತ್ತದೆ. ಮೂಲವ್ಯಾಧಿ ಇದ್ದವರು ಕೂಡ ಅನಾನಸ್ ಜ್ಯೂಸ್ ಕುಡಿದರೆ ಬೇಗನೆ ಗುಣಮುಖವಾಗಬಹುದು. ಇನ್ನು ರಕ್ತಹೀನತೆ ಅಥವಾ ಅನಿಮಿಯಾ ಸಮಸ್ಯೆಯಿಂದ ಬಳಲುತ್ತಿರುವವರು ಕೂಡ ಅನಾನಸ್ ಅನ್ನ ಸೇವನೆ ಮಾಡಬಹುದು. ಇದರಿಂದ ರಕ್ತದ ಉತ್ಪಾದನೆ ಹೆಚ್ಚಾಗುತ್ತದೆ. ಅಷ್ಟೇ ಅಲ್ಲದೆ ವಿಟಮಿನ್ ಸಿ ಕೊರತೆ ಇದ್ದವರು ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಹಾಯ ಮಾಡುತ್ತದೆ. ಸಾಮಾನ್ಯವಾಗಿ ಪಪ್ಪಾಯಿ ಹಣ್ಣನ್ನ ತಿಂದು ಬೀಜಗಳನ್ನು ಎಸೆದು ಬಿಡುತ್ತೇವೆ. ಆದರೆ ಪಪ್ಪಾಯಿ ಬೀಜಗಳು ಆರೋಗ್ಯಕ್ಕೆ ಬಹಳ ಒಳ್ಳೆಯದು. ದೇಹದಲ್ಲಿನ ಕೆಟ್ಟ ಕೊಲೆಸ್ಟ್ರಾಲ್, ಮಧುಮೇಹದಂತಹ ಗಂಭೀರ ಅನಾರೋಗ್ಯ ಸಮಸ್ಯೆಗಳನ್ನು ಕೂಡ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಹಾಗಾದ್ರೆ ಪಪ್ಪಾಯಿ ಬೀಜಗಳಿಂದ ಯಾವೆಲ್ಲ ಆರೋಗ್ಯಕಾರಿ ಲಾಭಗಳು ಸಿಗುತ್ತವೆ ಎಂಬುದನ್ನ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಪಪ್ಪಾಯಿ ಬೀಜಗಳು ಮಧುಮೇಹ ರೋಗವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಇದು ಫೈಬರ್ ಅನ್ನ ಹೊಂದಿರುತ್ತದೆ ಮತ್ತು ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣದಲ್ಲಿಡುತ್ತದೆ. ಹೀಗಾಗಿ ಮಧುಮೇಹಿಗಳು ಅಗತ್ಯವಾಗಿ ವೈದ್ಯರ ಸಲಹೆಯನ್ನ ಪಡೆದು ಸೇವನೆ ಮಾಡಬೇಕು. ಇನ್ನು ಪಪ್ಪಾಯಿ ಬೀಜಗಳಲ್ಲಿ ಫೈಬರ್ ಸಮೃದ್ಧವಾಗಿದೆ. ಇದು ಬೊಜ್ಜಿನ ಸಮಸ್ಯೆಯನ್ನ ನಿವಾರಿಸುತ್ತದೆ. ತೂಕ ಇಳಿಸಿಕೊಳ್ಳಲು ಬಯಸಿದರೆ ಈ ಆರೋಗ್ಯಕರ ಬೀಜಗಳನ್ನು ಪ್ರತಿದಿನ ಸೇವಿಸಿ. ಇದಲ್ಲದೆ ಫೈಬರ್ ಮತ್ತು ಆರೋಗ್ಯಕರ ಕೊಬ್ಬುಗಳು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಮಟ್ಟವನ್ನ ಕಡಿಮೆ ಮಾಡುತ್ತದೆ. ಇನ್ನು ಪಪ್ಪಾಯಿ ಬೀಜಗಳನ್ನ ತಿನ್ನುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ ಮತ್ತು ಅನೇಕ ರೀತಿಯ ಶಿಲೀಂಧ್ರಗಳು ಮತ್ತು ಪರಾವಲಂಬಿಗಳನ್ನು ತಟಸ್ಥಗೊಳಿಸುತ್ತದೆ. ಅಲ್ಲದೆ ಅಪೆಂಡಿಕ್ಸ್ನಂತಹ ಅನಾರೋಗ್ಯದಿಂದ ದೇಹವನ್ನ ರಕ್ಷಿಸುತ್ತದೆ. ಹೀಗಾಗಿ ಪಪ್ಪಾಯಿ ಬೀಜಗಳನ್ನ ಆಹಾರವಾಗಿ ಸೇವನೆ ಮಾಡುವುದರಿಂದ ಋತುಮಾನದ ಕಾಯಿಲೆಗಳಿಂದ ದೂರವಿರಬಹುದು. ಇನ್ನು ಮೂತ್ರಪಿಂಡದ ಆರೋಗ್ಯಕ್ಕೂ ಪಪ್ಪಾಯಿ ಬೀಜಗಳು ಪ್ರಯೋಜನಕಾರಿ. ಇದು ಉತ್ಕರ್ಷಣ ನಿರೋಧಕಗಳನ್ನ ಹೊಂದಿರುತ್ತದೆ.
ಅಲ್ಲದೆ ಮೂತ್ರಪಿಂಡದ ಹಾನಿಗೆ ಕಾರಣವಾಗುವ ಆಕ್ಸಿಡೇಟಿವ್ ಒತ್ತಡವನ್ನು ನಿವಾರಿಸುತ್ತದೆ. ಇದರಿಂದ ಕಿಡ್ನಿಯನ್ನು ಆರೋಗ್ಯವಾಗಿ ಇರಿಸಿಕೊಳ್ಳಬಹುದು. ಇನ್ನು ಪಪ್ಪಾಯಿ ಬೀಜಗಳು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದೋ ಇದರ ಬೀಜಗಳಿಗೂ ಅಡ್ಡ ಪರಿಣಾಮಗಳಿವೆ. ಗರ್ಭಿಣಿಯರು ಮತ್ತು ಪುರುಷರು ಪೌಷ್ಟಿಕ ತಜ್ಞರು ಅಥವಾ ಆಯುರ್ವೇದ ವೈದ್ಯರ ಸಲಹೆಯನ್ನು ನಿರ್ಲಕ್ಷಿಸಿ ಅತಿಯಾಗಿ ಸೇವಿಸಿದರೆ ಅಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತದೆ. ಇದು ಗರ್ಭಿಣಿ ಮಹಿಳೆಯರಲ್ಲಿ ಗರ್ಭಪಾತವನ್ನ ಉಂಟು ಮಾಡಬಹುದು. ಅದೇ ರೀತಿ ಮಗುವಿಗೆ ಹಾಲುಣಿಸುವ ಮಹಿಳೆಯರು ಸಹ ಇದನ್ನ ಸೇವಿಸಬಾರದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.